ಕುದೂರು ಬಿಡಿಸಿಸಿ ಬ್ಯಾಂಕ್ನಲ್ಲಿ ನಕಲಿ ಚಿನ್ನದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಶಾಸಕ ಬಾಲಕೃಷ್ಣ ಸಹೋದರ ಅಶೋಕ್ ವಿರುದ್ಧವಾಗಿ ಆರೋಪಗಳು ಕೇಳಿಬಂದಿದೆ. ಅಶೋಕ್ ವಿರುದ್ಧ ಮಾಜಿ ಶಾಸಕ ಮಂಜುನಾಥ್ ಗಂಭೀರ ಆರೋಪಗಳನ್ನು ಮಾಡಿದ್ದಾರೆ. ಬಹಿರಂಗ ಚರ್ಚೆಗೆ ಬರುವಂತೆ ಮಾಜಿ ಶಾಸಕನಿಗೆ ಆಹ್ವಾನವನ್ನು ನೀಡಲಾಗಿದೆ. ನೋಡಿ, ಅವರು ಮಾಡಿದಂತಹ ಆರೋಪಕ್ಕೆ ಸಂಬಂಧಪಟ್ಟಂತೆ ಈಗ ಬಹಿರಂಗ ಚರ್ಚೆಗೆ ಆಹ್ವಾನಿಸಲಾಗ್ತಾ ಇದೆ. ಬಾಲಕೃಷ್ಣ ಹಾಗೂ ಸಹೋದರ ಅಶೋಕ್ ಈ ಬಗ್ಗೆ ಆಹ್ವಾನಿಸಿದ್ದಾರೆ. ಮಾಗಡಿ ತಾಲೂಕಿನ ಚಕ್ರಬಾವಿ ಗ್ರಾಮಕ್ಕೆ ಬರುವಂತೆ ಆಹ್ವಾನಿಸಿದ್ದು, ಚರ್ಚೆಗೆ ತೆರಳುವುದಕ್ಕೆ ಮಾಜಿ ಶಾಸಕ ಮಂಜುನಾಥ್ ಕೂಡ ಮುಂದಾಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಬಹಿರಂಗ ಚರ್ಚೆಯ ರಾಜಕೀಯ ಚಟಾಪಟಿ ಹಿನ್ನೆಲೆ ಚಕ್ರಬಾವಿ ಗ್ರಾಮದಲ್ಲಿ ನಿಷೇಧಾಜ್ಞೆ ಕೂಡ ಜಾರಿಯಾಗಿದ್ದು, ಗ್ರಾಮಕ್ಕೆ ತೆರಳದಂತೆ ಮಂಜುನಾಥ್ಗೆ ಪೊಲೀಸರು ಸೂಚನೆಯನ್ನ ಕೊಟ್ಟಿದ್ದಾರೆ. ಸತ್ಯದಿಂದ ಕೂಡಿದ್ದಾವೆ. ನಾನಿವತ್ತು ಕುದೂರಿನಲ್ಲಿ ನಡೆದಿರತಕ್ಕಂಥ ನಕಲಿ ಚಿನ್ನದ ಅಡವಿಟ್ಟು ಹಣ ಎತ್ತಿ ಬ್ಯಾಂಕನ್ನು ದೋಕಿರತಕ್ಕಂಥ ವಿಚಾರದಲ್ಲಿ ಚರ್ಚೆ ಮಾಡಲಿಕ್ಕೆ ಸಂಪೂರ್ಣ ದಾಖಲೆಯೊಂದಿಗೆ ರೆಡಿಯಾಗಿ ಬಂದಿದ್ದೇನೆ. ನಾನು ಏನು ಹಿಂದೆ ತಿಳಿಸಿದ್ದೆ ಅವೆಲ್ಲವೂ ಕೂಡ ಸತ್ಯವಿದ್ದಾವೆ. ಎಲ್ಲ ವಿಚಾರನೂ ಕೂಡ ಸತ್ಯದಿಂದ ಕೂಡಿದ್ದಾವೆ. ಇವತ್ತು ನಾನು ಈ ತಾಲೂಕು ಸುಭಿಕ್ಷವಾಗಿ ಸತ್ಯವಾಗಿ ನಡಿಬೇಕು ಅಂತೇಳಿ ಆ ಪರಮಾತ್ಮ ಕಲ್ಯಾಣ ಸರ್ಕಲ್ನ ಗಣಪತಿಯಲ್ಲಿ ಪ್ರಾರ್ಥಿಸಿದ್ದೇನೆ. ನಾನು ಈ ಚರ್ಚೆಯಲ್ಲಿ ಯಶಸ್ಸನ್ನು ಕಾಣ್ತೇನೆ ಎನ್ನುವಂಥ ಆಶಾಭಾವನೆ, ಅಚಲವಾದ ವಿಶ್ವಾಸ ನನಗಿದೆ. ಅದನ್ನು ಇಟ್ಟುಕೊಂಡು ಇವತ್ತು ನಾನು ಚರ್ಚೆಗೆ ಸಿದ್ಧರಾಗಿ ಹೋಗ್ತಾ ಇದ್ದೀನಿ. ನಾನಿವತ್ತು ಇನ್ನು ಚಕ್ರಬಾವಿ ಗ್ರಾಮಕ್ಕೆ ಹೋಗದಂತೆ ಪೊಲೀಸರು ತಡಿತಾ ಇದ್ದಾರೆ. ಮಾಜಿ ಶಾಸಕ ಮಂಜುನಾಥ್ರನ್ನ ತಡೆದಿದೆ ಕಾಕಿ. ಪೊಲೀಸರ ವಿರುದ್ಧ ಮಂಜುನಾಥ್ ಬೆಂಬಲಿಗರು ಈಗ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಮಾಗಡಿಯಲ್ಲಿರುವಂತಹ ಜೆಡಿಎಸ್ ಕಚೇರಿ ಬಳಿ ಗಲಾಟೆ ಆಗ್ತಾ ಇದೆ. ಮಾಜಿ ಶಾಸಕರು ಚರ್ಚೆಗೆ ಹೋಗೋದಕ್ಕೆ ಬಿಡ್ತಾ ಇಲ್ಲ ಅಂತ ಹೇಳಿ ಅವರ ಬೆಂಬಲಿಗರು ಕಿಡಿಕಾರ್ತಾ ಇರುವಂಥದ್ದು. ಒಂದ್ ಕಡೆ ಪರಿಸ್ಥಿತಿ ತುಂಬಾ ಹದಗೆಟ್ಟಿದೆ. ಅಲ್ಲಿ ನಿಷೇಧಾಜ್ಞೆ ಕೂಡ ಜಾರಿಯಾಗಿದೆ. ಈಗ ಮಂಜುನಾಥ್ ಅವರೇನಾದ್ರೂ ಅಲ್ಲಿ ಭೇಟಿ ಕೊಟ್ಟಿದ್ರೆ ಪರಿಸ್ಥಿತಿ ಇನ್ನಷ್ಟು ಹದಗೆಡುವಂತಹ ಸಾಧ್ಯತೆಗಳಿದೆ. ಗಲಾಟೆ ಗದ್ದಲಗಳು ಏರ್ಪಡಬಾರದು ಅನ್ನುವಂತಹ ನಿಟ್ಟಿನಲ್ಲಿ ಪೊಲೀಸರು ಮುನ್ನೆಚ್ಚರಿಕೆ ಕ್ರಮವಾಗಿ ಮಂಜುನಾಥ್ ಅವರನ್ನ ಈ ಗ್ರಾಮಕ್ಕೆ ಹೋಗದಂತೆ ತಡಿತಾ ಇದ್ದಾರೆ. ಹೀಗಾಗಿ ಅವರ ವಿರುದ್ಧವಾಗಿ ಮಂಜುನಾಥ್ ಬೆಂಬಲಿಗರು ಕಿಡಿಕಾರ್ತಾ ಇದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಶಾಂತ್. ಈಗಾಗಲೇ ಬಾಲಕೃಷ್ಣ ಹಾಗೆ ಅವರ ಸಹೋದರರು ಕೊಟ್ಟಂತಹ ಆಹ್ವಾನದ ಮೇರೆಗೆ ಮಂಜುನಾಥ್ ಅವರು ಕೂಡ ಚಕ್ರಬಾವಿ ಗ್ರಾಮಕ್ಕೆ ತೆರಳುವುದಕ್ಕೆ ಎಲ್ಲಾ ರೀತಿಯ ಸಿದ್ಧತೆಯನ್ನ ನಡೆಸಿದ್ರು ಅನ್ನುವಂತಹ ವಿಚಾರ. ಈಗ ಪೊಲೀಸರು ಅವರಿಗೆ ತಡೆ ಹಿಡಿತಾ ಇದ್ದಾರೆ. ಯಾಕೆ, ಏನ್ ಡೀಟೇಲ್ಸ್ ಸಿಗ್ತಾ ಇದೆ ಪ್ರಶಾಂತ್? ಮಧುನಾಗರಾಜ್, ಕಳೆದ ವರ್ಷ ಒಂದು ಬೆಂಗಳೂರು ದಕ್ಷಿಣ ಜಿಲ್ಲೆ ಮಾಗಡಿ ತಾಲೂಕಿನ ಕುದೂರು ಅನ್ನೋ ಒಂದು ಗ್ರಾಮ ಇದೆ. ಆ ಒಂದು ಗ್ರಾಮದಲ್ಲಿ ಬಿಡಿಸಿಸಿ ಬ್ಯಾಂಕ್ ನಲ್ಲಿ ಒಂದು ಹಗರಣ ನಡೆದಿತ್ತು. ಪ್ರಮುಖವಾಗಿ ನಕಲಿ ಚಿನ್ನವನ್ನ ಇಟ್ಟು ಸಾಲವನ್ನ ಪಡೆದಂತ ಪ್ರಕರಣ. ಇದಕ್ಕೆ ಸಂಬಂಧಪಟ್ಟಂತೆ ಬ್ಯಾಂಕ್ನ ವ್ಯವಸ್ಥಾಪಕರು, ಅಲ್ಲಿನ ಸಿಬ್ಬಂದಿಗಳು ಸೇರಿದಂತೆ ಸಾಕಷ್ಟು ಜನರ ವಿರುದ್ಧ ಕುದೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ತನಿಖೆ ನಡೀತದೆ. ಇದೇ ಒಂದು ವಿಚಾರ ಈಗ ರಾಜಕೀಯ ಜಟಾಪಟಿಗೆ ಪ್ರಮುಖವಾಗಿ ಕಾರಣ ಆಗಿರುವಂತದ್ದು. ಪ್ರಮುಖವಾಗಿ ಮಾಜಿ ಶಾಸಕ, ಜೆಡಿಎಸ್ನ ಮಾಜಿ ಶಾಸಕರಾದಂಥ ಎ ಮಂಜುನಾಥ್, ಹಾಲಿ ಶಾಸಕರಾದಂಥ ಎಸ್ ಸಿ ಬಾಲಕೃಷ್ಣ ಮತ್ತೆ ಅವರ ಸಹೋದರ ಹಾಲಿ ಬಿಡಿಸಿಸಿ ಬ್ಯಾಂಕ್ನ ಅಧ್ಯಕ್ಷ ಆಗಿರುವಂತ ಅಶೋಕ್ ತಮ್ಮಾಜಿ ವಿರುದ್ಧ ಒಂದು ಗಂಭೀರವಾದಂತಹ ಆರೋಪವನ್ನು ಮಾಡಿದ್ರು. ಇವರು ಬಿಡಿಸಿಸಿ ಬ್ಯಾಂಕ್ನ ಅಧ್ಯಕ್ಷ ಆಗಿದ್ದಾರೆ. ಅವರ ಒಂದು ಕುಮ್ಮಕ್ಕಿನಿಂದ ಇಲ್ಲಿ ಒಂದು ಹಗರಣ ನಡೆದಿದೆ. ಕೇವಲ 2-3 ವರ್ಷಗಳಿಂದಲೂ ಕೂಡ ಈ ರೀತಿಯ ಹಗರಣ ನಡೆದಿದೆ ಅನ್ನುವಂಥದ್ದಕ್ಕೆ ಗಂಭೀರವಾದಂತಹ ಆರೋಪವನ್ನು ಮಾಡಿದ್ರು. ಇದೇ ವಿಚಾರವಾಗಿ ಶಾಸಕ ಬಾಲಕೃಷ್ಣ ಜೊತೆಗೆ ಅವರ ಸಹೋದರ ಅಶೋಕ್ ಅವರು ಇಬ್ಬರು ಕೂಡ ಬಹಿರಂಗ ಚರ್ಚೆಗೆ ಆಹ್ವಾನವನ್ನು ಕೂಡ ಕೊಟ್ಟಿದ್ರು. ಪ್ರಮುಖವಾಗಿ ಮಾಗಡಿ ತಾಲೂಕಿನ ಚಕ್ರಬಾವಿ ಗ್ರಾಮ, ಈ ಒಂದು ಚಕ್ರಬಾವಿ ಗ್ರಾಮ ಶಾಸಕ ಬಾಲಕೃಷ್ಣ ಅವರ ಸ್ವಗ್ರಾಮ. ಇಲ್ಲಿಗೆ ಚರ್ಚೆಗೆ ಬನ್ನಿ, ಚರ್ಚೆ ಮಾಡೋಣ, ನಾವು ಇದಕ್ಕೆ ಕುಮ್ಮಕ್ಕು ಕೊಟ್ಟಿದೀವ, ಏನ್ ಹಗರಣ, ಇದಕ್ಕೆ ಸಂಬಂಧಪಟ್ಟಂಗೆ ಎಲ್ಲವೂ ಕೂಡ ಬಹಿರಂಗವಾಗಿ ಚರ್ಚೆಗೆ ಇವತ್ತು ಆಹ್ವಾನವನ್ನು ಕೊಟ್ಟಿದ್ರು. ಈ ನಿಟ್ಟಿನಲ್ಲಿ ಈ ರೀತಿ ಬಹಿರಂಗ ಚರ್ಚೆ ನಡೆದ್ರೆ ಸಾಕಷ್ಟು ಜಟಾಪಟಿ ನಡೆಯುತ್ತೆ, ಬೇರೆ ರೀತಿ ಗದ್ದಲಗಳು ನಡೆಯುತ್ತೆ ಅನ್ನೋ ನಿಟ್ಟಿನಲ್ಲಿ ತಾಲೂಕು ಆಡಳಿತ ಕೂಡ ಚಕ್ರಬಾವಿ ಗ್ರಾಮದಲ್ಲಿ ನಿಷೇಧಾಜ್ಞೆ ಜಾರಿ ಮಾಡಿತ್ತು. ಆದ್ರೂ ನಿಷೇಧಾಜ್ಞೆ ನಡುವೆ ಕೂಡ ಮಾಜಿ ಶಾಸಕ ಎ ಮಂಜುನಾಥ್ ಅವರು ಇವತ್ತು ಚರ್ಚೆಗೆ ಮುಂದಾಗ್ತಾ ಇದ್ರು. ಈ ವೇಳೆ ಮಾಗಡಿಯಲ್ಲಿರುವಂತಹ ಜೆಡಿಎಸ್ ಕಚೇರಿಯಲ್ಲಿ ಅವರನ್ನು ಕೂಡ ತಡೆದು ಯಾವುದೇ ಕಾರಣಕ್ಕೂ ಕೂಡ ನೀವು ತೆರಳಬಾರದು, ಅಲ್ಲಿ ಅಹಿತಕರ ಘಟನೆಗಳು ನಡೀತವೆ, ಈಗಾಗಲೇ ನಿಷೇಧಾಜ್ಞೆ ಇದಾವೆ ಅನ್ನೋಂಥದ್ದು ಕೂಡ ಪೊಲೀಸರು ಸೂಚನೆಯನ್ನ ಮಾಡಿದ್ರು. ಹೀಗಾಗಿ ಜೆಡಿಎಸ್ ಕಾರ್ಯಕರ್ತರು ಕೂಡ ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಮತ್ತೊಂದ್ ಕಡೆ ಚರ್ಚೆಗೆ ಶಾಸಕ ಬಾಲಕೃಷ್ಣ ಕೂಡ ತೆರಳ್ತಾ ಇದ್ರು. ಈ ವೇಳೆ ಅಲಸಬೆಲೆ ಅನ್ನೋ ಒಂದು ಗ್ರಾಮ ಇದೆ, ಅಲ್ಲೂ ಕೂಡ ಶಾಸಕನನ್ನು ಕೂಡ ತಡೆದು ಈಗಾಗಲೇ ನಿಷೇಧಾಜ್ಞೆ ಇದೆ, ನೀವು ತೆರಳಿದ್ರೆ ಅಲ್ಲಿ ಬೇರೆ ರೀತಿಯ ಅಹಿತಕರ ಘಟನೆಗಳು ನಡೀತವೆ. ಜೊತೆಗೆ ಪ್ರಕರಣಕ್ಕೆ ಹಗರಣಕ್ಕೆ ಸಂಬಂಧಪಟ್ಟಂಗೆ ಈಗಾಗಲೇ ತನಿಖೆ ನಡೀತಾ ಇದೆ. ಹೀಗಾಗಿ
ಹೀಗಾಗಿ ಚರ್ಚೆ ಬೇಡ ಅಂತ ಹೇಳಿರೋದು. ಹೀಗಾಗಿ ಇಬ್ರು ಕೂಡ ಅವರವರ ಕಚೇರಿಯಲ್ಲಿ ಸದ್ಯ ಮಟ್ಟಿಗೆ ಇರುವಂತದ್ದು. ಓಕೆ ಪ್ರಶಾಂತ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.